ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ, ಕ್ರೋಶಾ ಕಚ್ಚೋ ಡಿಸೈನ್. ಸ್ವಲ್ಪ ಗ್ರ್ಯಾಂಡಾಗಿ ಬರುತ್ತೆ. ಆ್ಯಸ್ ಯೂಶುವಲ್ 10ನೇ ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ. 9 ಆದರೂ ನಡೆಯುತ್ತೆ, ಕಂಫರ್ಟಬಲ್ ಆಗಿರುತ್ತೆ ನಿಮಗೆ 6 ಎಳೆ ದಾರಾಗೆ. ಈವನ್ 7 ಎಳೆ ಕೂಡ ತೊಗೊಳ್ಬೋದು. ನೀಡಲ್ನ ಹಾಕಿ ಸ್ಟಾರ್ಟಿಂಗು ದಾರಾನ ತೊಗೊಂಡು ಬಂದು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಸಿಂಗಲ್ ಕ್ರೋಶೆ, ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ. ಇದು ಬೇಸ್ಲೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಬೇಸ್ಲೈನ್ ನಿಮಗೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ಸ್ಲ್ಯಾಂಟಿಂಗ್ ಆರ್ಚ್ದು ಬೇಸ್ಲೈನ್ ಹಾಕಿ ನಾನು ಆರ್ಚಸ್ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. 2 ಸತಿ ಚೈನ್ ಹಾಕ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಒಂದು ಪಾಯಿಂಟಷ್ಟು ಗ್ಯಾಪಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಬಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ನಾನು ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಹಾಕ್ತೆ, 2 ಚೈನ್ ಹಾಕ್ತೆ, 1 ಕಂಬನ ಹಾಕಿದ್ದೀನಿ. 2 ಚೈನ್ 1 ಕಂಬ ಆದ ತಕ್ಷಣ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡೋಣ. ಯಾವಾಗಲೂ ನಾವು ಕಾರ್ನರ್ಗೆ ಅಂದರೆ ಟಿಪ್ಪಲ್ಲಿ ಹಾಕ್ತಾಯಿದ್ವಿ. ಇದು ಸ್ಟಾರ್ಟಿಂಗಲ್ಲೇ 1 ಕಂಬ ಆಗಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಅದು 1 ಚೈನ್ ಇವನ್ ಆಗುತ್ತೆ ನಮಗೆ. ಮತ್ತು ಇನ್ನೊಂದು ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು. 1 ಚೈನ್ ಕಂಪೇರ್ 1 ಬೀಡ್ ಆಗುತ್ತೆ, ಇನ್ನೊಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋತೀನಿ. ಈ 2 ಚೈನ್ ಮತ್ತು ಕಂಬ ಸೆಂಟರ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಈ ಥರ ಡಬಲ್ ಕ್ರೋಶೆ ಮಾಡ್ಕೋತೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೋತಾ ಹೋಗೋಣ ಫ್ರೆಂಡ್ಸ್. ಡಬಲ್ ಕ್ರೋಶೆನ ಮಾಡ್ಕೋಬೇಕು. 2 ಚೈನ್ ಗ್ಯಾಪಲ್ಲಿ ಮತ್ತು ಕಂಬ ಏನಿದೆ ಅದರ ಸೆಂಟರ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 6 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಬೀಡು 1 ಚೈನ್ ಬಿಟ್ಟು ನಾನು 6 ಕಂಬಗಳನ್ನ ಮಾಡ್ಕೋತೀನಿ. ಇವನ್ 5 ಕೂಡ ಮಾಡ್ಕೋಬೋದು. 5 ಡಬಲ್ ಕ್ರೋಶೆ ಕೂಡ ಹಾಕೋಬೋದು, ಇಲ್ಲ 6 ಹಾಕೋಬೋದು. ನಾನಿಲ್ಲಿ 6 ಹಾಕ್ಕೊಳ್ತಾ ಇದ್ದೀನಿ. 6 ಕಂಬಗಳನ್ನ ಮಾಡ್ಕೊಳ್ಳೋಣ. 1 ಚೈನ್ ಮತ್ತು ಬೀಡನ್ನ ಕೌಂಟ್ ತೆಗೆದು, ಅಂದರೆ ಕೌಂಟ್ ಬಿಟ್ಟು ನಾವು 6 ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಒಂದು ಮಿನಿ ಸ್ಲ್ಯಾಂಟಿಂಗ್ ಆರ್ಚ್ ಆಗುತ್ತೆ ನಮಗೆ. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇವಾಗ ಬೇಸ್ಲೈನ್ ಅಂದರೆ ಸಾರಿಗೆ ಹಾಕ್ಕೊಳ್ಳೋಣ. ಸಾರಿಗೆ ಸ್ಟ್ರೈಟಾಗಿಟ್ಟು ಒಂದು ಕಂಬನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕೂಡ ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್, 2 ದಾರ 1 ಟೈಮ್. ಕಂಬ ಆಗಿದ ತಕ್ಷಣ ಸ್ವಲ್ಪ ದಾರದ ಮೇಲೆ ಮಾಡ್ತೀನಿ, ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಕಂಬ ಆಗಿದ ತಕ್ಷಣ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ 1 ಚೈನ್, ಬೀಡ್ ಲಾಕ್ 1 ಚೈನ್ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ಕಂಬ ಏನಿದೆ ಅದಕ್ಕೆ ಹಿಂದೆ ಗ್ಯಾಪ್ ಇರುತ್ತಲ್ವ ಫ್ರೆಂಡ್ಸ್, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರಕ್ಕೆ ನಾವು 2 ದಾರ 1 ಟೈಮ್, 2 ದಾರ 1 ಟೈಮ್ ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 6 ಡಬಲ್ ಕ್ರೋಶೆ ಹಾಕ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಬರೀ ಡಬಲ್ ಕ್ರೋಶೆಸ್ ಅಲ್ವಾ. ಸ್ಟಾರ್ಟಿಂಗ್ ಕಂಬ ಸಾರಿಗೆ ಹಾಕಿದ ತಕ್ಷಣ ನೋಡಿ, ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಗಿಟ್ಕೋಬೇಕು. ಸ್ಟ್ರೈಟಾಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆಗೆ ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಇನ್ನು 1 ಚೈನ್, ಬೀಡ್ ಲಾಕ್ 1 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಈ ರೀತಿ ಡಬಲ್ ಕ್ರೋಶಸ್ನ 6 ಕಂಬಗಳನ್ನ ಹಾಕೋತೀನಿ. 6 ಡಬಲ್ ಕ್ರೋಶೆ ಹಾಕೋತೀನಿ. ಇವನ್ 5 ಕೂಡ ಹಾಕೋಬೋದು ಫ್ರೆಂಡ್ಸ್. 6 ಡಬಲ್ ಕ್ರೋಶೆ ಹಾಕ್ಕೊಂಡು ಸ್ವಲ್ಪ ಲೆಂತ್ ಹಾಕಿದ್ದೀನಿ ನೋಡಿ, ಒಂದೇ ಸಮ ಈ ಥರ ಬರಬೇಕು ನಮಗೆ. ಆ ಮೆಷರ್ಮೆಂಟ್ ಬೇಸಲ್ಲಿ ಎಷ್ಟು ತೊಗೊಂಡಿರ್ತೀವಿ, ಎಷ್ಟು ಗ್ಯಾಪ್ ಇರುತ್ತೆ ಸೇಮ್ ಗ್ಯಾಪು ಮೆಷರ್ಮೆಂಟು ಎಲ್ಲ ಕಡೆ ಇರಬೇಕು. ಅವಾಗ ನಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸ್ಯಾಂಪಲ್ ಪೀಸ್ ಥರ ಎಲ್ಲ ತೋರಿಸ್ತಾ ಇರೋದು. ಇದು ಎಂಡಲ್ಲಿ ಒಂದು ಕಂಬನ ಹಾಕಿಬಿಟ್ಟು ನಾನು ಸಾರಿಗೆ ಎಂಡಿಂಗ್ ಎಲ್ಲಾಗುತ್ತೆ ಅಲ್ಲಿ ಒಂದು ಕಂಬ ಹಾಕ್ಕೊಂಡು ಲಾಸ್ಟಲ್ಲಿ ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡಿಕೊಂಡು ಈ ಸ್ಲ್ಯಾಂಟಿಂಗ್ ಆರ್ಚ್ ಏನಿದೆ ಅದ್ರ ಮೇಲೆ ಹೋಲ್ಸ್ ಕಾಣ್ತಾ ಇದೆ ನೋಡಿ, ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ನೀಡಲ್ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಬೇಕು, ದಾರನ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ನಾವು 6 ಕಂಬ ಅಲ್ವಾ ಫ್ರೆಂಡ್ಸ್, ನೋಡಿ ಇಲ್ಲಿ ಎಷ್ಟಾಗುತ್ತೆ ಅಷ್ಟು 6 ಕಂಬದ ಮೇಲ್ಗಡೆನೂ ಒಂದೊಂದು ಸಿಂಗಲ್ ಕ್ರೋಶೆ ಬರುತ್ತೆ. ಲಾಸ್ಟಲ್ಲಿ ಟಿಪ್ಪಲ್ಲಿ 1 ಚೈನ್ ಗ್ಯಾಪ್ ಕೂಡ ಇರುತ್ತಲ್ವ ನಿಮಗೆ, ಆ 1 ಚೈನ್ ಗ್ಯಾಪಲ್ಲೇ ನಾವು ಲಾಕ್ ಮಾಡ್ಕೊಳ್ಳೋದು ಅಂತ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಇಷ್ಟು ಒಂದು ಫಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಈ ರೀತಿ ಮಾಡ್ಕೋಬೇಕಷ್ಟೆ.
ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟಾಗಿ ಟಿಪ್ಪಿಗೆ ಬರೋ ಗಂಟ ಮಾಡಿಕೊಂಡು, ಅಂದರೆ ಬೀಡ್ ಕೆಳಗಡೆ ಗಂಟ ಮಾಡಿಕೊಂಡು 5 ಚೈನ್ ಹಾಕಿದ್ದೀನಿ. 5 ಚೈನ್ ಹಾಕಿ 1 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿ 1 ಚೈನ್ ಹಾಕಿಸ್ದೆಲ್ಲ ಬೀಡ್ ಆದ ತಕ್ಷಣ ಆ ಗ್ಯಾಪಲ್ಲೇ ನಮಗೆ ಆ ಕಂಬನೂ 1 ಚೈನ್ ಗ್ಯಾಪಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಮತ್ತು 5 ಚೈನ್ ಹಾಕೋತೀನಿ. ಸೊ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ಬೀಡ್ಗೆ ಮತ್ತು ಒಂದು ಕಂಬಕ್ಕೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. 2 ಟೈಮ್ಸ್ ಆಯ್ತಲ್ವ, 3 ಟೈಮ್ಸ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನಮ್ಗೆ ಯಾವಾಗಲೂ ನಾವು 3 ಟೈಮ್ಸ್ 5 ಚೈನ್ ಹಾಕೋತೀವಿ. ಅಂದರೆ 2 ಚೈನ್ ಅಂದರೆ ಒಂದು ಆರ್ಚಿಂದ ಒಂದು ಆರ್ಚಿಗೆ 3 ಹಾಕೋತಿದ್ವಲ್ಲ, ಸ್ಟಾರ್ಟಿಂಗ್ ಮಾತ್ರ 2 ಹಾಕೋತೀವಿ. ಇಲ್ಲಿ 3 ಸರ್ತಿ 5 ಚೈನ್ ಹಾಕೋತಾ ಇದ್ದೀನಿ ನಾನು, ಯಾಕಂದರೆ ತುಂಬ ಕಂಜೆಸ್ಟ್ ಆಗುತ್ತೆ ಫ್ರೆಂಡ್ಸ್. ನಮಗೆ ಆರ್ಚ್ ಏನಿದೆ ಬ್ರಾಡಾಗಿ ಬರುತ್ತೆ, ಅದಕ್ಕೋಸ್ಕರ ಈ 5 ಚೈನ್ನು ನಾನು ಇಲ್ಲಿ 3 ಟೈಮ್ಸ್ ಹಾಕೋತಾ ಇದ್ದೀನಿ. ನಾರ್ಮಲ್ ಅಂದರೆ 2 ಟೈಮ್ಸೇ ಹಾಕೋತೀವಿ, ಇಲ್ಲಿ 3 ಟೈಮ್ಸ್ ಹಾಕೋತಾ ಇದ್ದೀನಿ. 3 ಟೈಮ್ 5 ಚೈನ್ ಆದಮೇಲೆ 7 ಚೈನ್ ಮಾಡ್ತಾಯಿದ್ದೀನಿ. 3 ಟೈಮ್ಸ್ 5 ಚೈನ್ ಹಾಕ್ಕೊಂಡಿದ್ದ ತಕ್ಷಣ 7 ಚೈನ್ ಹಾಕೋತೀನಿ. ಅದು ಕೂಡ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ 1 ಚೈನ್ ಗ್ಯಾಪಲ್ಲೇ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಇಲ್ಲಿ 5 ಚೈನೇ ಹಾಕ್ಕೊಳ್ಳೋಣ. 7 ಚೈನ್ ಲಾಕ್ ಆಗಿದ ತಕ್ಷಣ ಅಗೇನ್ 5 ಚೈನ್ ಹಾಕ್ಕೊಳ್ಳೋದು ನೋಡಿ. ಇಲ್ಲಿ 3 ಟೈಮ್ಸ್ ಹಾಕಿದ್ದೀನಿ, 3 ಟೈಮ್ಸ್ ಹಾಕಿ 7 ಹಾಕಿದ್ದೀನಿ. ಸೊ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಎಲ್ಲ ಅಂದರೆ ನೀವು ಬೇಕಂದರೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ 2 ಟೈಮ್ಸ್ ಹಾಕ್ಕೋಬೋದು. ಈ 7 ಚೈನ್ ಆಗಿದ ತಕ್ಷಣ 3 ಟೈಮ್ಸ್ ಹಾಕ್ಕೋಬೇಕು. ಸೊ ಕನ್ಫ್ಯೂಸ್ ಆಗುತ್ತೆ ಅಂದರೆ, ಇಲ್ಲ ಅಂದರೆ ನಾನಿಲ್ಲಿ ಸ್ಟಾರ್ಟಿಂಗ್ 3 ಟೈಮ್ಸ್ 5 ಚೈನ್ ಹಾಕಿದ್ದೀನಿ, 7 ಚೈನ್ ಇಲ್ಲಿ 4 ಟೈಮ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ 4 ಸತಿ 5 ಚೈನ್ ಹಾಕಿದ್ದೀನಿ. 4 ಟೈಮ್ಸ್ 5 ಚೈನ್ ನೋಡಿ, 4 ಟೈಮ್ಸ್ 5 ಚೈನ್ ಹಾಕಿ 7 ಚೈನ್ ಹಾಕಿದ್ದೀನಿ. 7 ಚೈನ್ ಟು 7 ಚೈನು ನಾನು 4 ಟೈಮ್ಸ್ 4 ಚೈನ್ ಹಾಕೋತೀನಿ ಫ್ರೆಂಡ್ಸ್. ಇದು ಎಂಡಿಂಗಲ್ಲಿ ಕೂಡ ನಾನು 3 ಬರೋ ಥರನೇ ಮಾಡ್ಕೊಂಡಿದ್ದೀನಿ. ಇವನ್ ಬಂದಿಲ್ಲ ಅಂದರೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ನೀವು ಮಾಡಬೇಕಾಗತ್ತೆ, ಎಷ್ಟು ಬರುತ್ತೆ ನೋಡಿಕೊಂಡು. ಸೊ ಇಲ್ಲಿ 3 ಟೈಮ್ಸ್ ಸ್ಟಾರ್ಟಿಂಗಲ್ಲಿ 3 ಟೈಮ್ಸ್ ಬಂದಿದೆ ಥರನೇ ನಮಗೆ ಇದನ್ನು ಕೌಂಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ 3 ಚೈನ್ ಇದೆ ಅಲ್ವಾ, ನಾನು ಸಾರಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದೀನಿ, ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಸ್ಟಾರ್ಟಿಂಗ್ 5 ಚೈನ್ ಬ್ಲಾಕಲ್ಲಿ ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಸೊ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅಲ್ಲಿಂದ 5 ಚೈನ್ ಮಾಡ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು 5 ಚೈನ್ ಮಾಡಿದ್ದೀನಿ. 5 ಚೈನ್ ಮಾಡಿಕೊಂಡು ಇಲ್ಲೂ ಕೂಡ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ 2 ಟೈಮ್ 5 ಚೈನ್ ಆ ಸೈಡ್ ಈ ಸೈಡು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಸೆಂಟರಿಗೆ ಬರಬೇಕು ನಮಗೆ. ಸೊ 5 ಚೈನ್ ಆ ಸೈಡ್ ಈ ಸೈಡು 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಪಕ್ಕದ 5 ಚೈನ್ ಏನಿದೆ, ಸೊ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ 3 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ 5 ಚೈನ್ ಆಗಿದ ತಕ್ಷಣ ನೀವು 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ ಬ್ಲಾಕಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಸೊ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಫ್ರೆಂಡ್ಸ್. ಅಲ್ಲಿಂದ 2 ಸತಿ ಆಯ್ತಲ್ವ, ಪಕ್ಕದಲ್ಲಿ 3 ಸರ್ತಿ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಮಾಡಿರೋದು ನಾನು ಬಿಚ್ಚಿಬಿಟ್ಟೆ, ಸ್ವಲ್ಪ ಮಾಡ್ಕೊಳ್ಳಿ. 3 ಟೈಮ್ಸ್ ಬೇಕು. 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡೈರೆಕ್ಟ್ 7 ಚೈನ್ ಒಳಗಡೆ ಈ ರೀತಿ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು ಡೈರೆಕ್ಟಾಗೆ. 7 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ. ಸೊ ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲೂ ಕೂಡ ನಾನು ಡಬಲ್ ಕ್ರೋಶೆನೇ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಫುಲ್ ಡಬಲ್ ಕ್ರೋಶೆನೇ ಯೂಸ್ ಮಾಡ್ಕೊಳ್ಳೋದು. ಸೊ ಬೇಕಂದರೆ ನೀವು ಲಾಸ್ಟ್ ಸ್ಟೆಪ್ಪಿಗೆ ಟ್ರಿಪಲ್ ಕ್ರೋಶೆ ಕೂಡ ಹಾಕೋಬೋದು, ಇಲ್ಲ ಈ ಸ್ಟೆಪ್ಪಲ್ಲಿ ಕೂಡ ಟ್ರಿಪಲ್ ಕ್ರೋಶೆ ಹಾಕೋಬೋದು ಫ್ರೆಂಡ್ಸ್. ಇನ್ನೂ ಬ್ರಾಡ್ ಅನಿಸುತ್ತೆ ನಿಮಗೆ. ಆ್ಯಕ್ಚುಲಿ ಇದು ಗ್ರ್ಯಾಂಡ್ ಡಿಸೈನ್ ಬ್ರಾಡಾಗಿ ಬರುತ್ತೆ. ನಿಮಗೆ ಇನ್ನೂ ಗ್ರ್ಯಾಂಡಾಗಿ, ಇನ್ನೂ ಬ್ರಾಡ್ನೆಸ್ ಬೇಕಂದರೆ ಇಲ್ಲಿ ಕೂಡ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ 5 ಚೈನ್ ಬ್ಲಾಕಿಗೆ ನೋಡಿ 14 ಕಂಬ ಆಗಿದ ತಕ್ಷಣ ನೆಕ್ಸ್ಟ್ 5 ಚೈನ್ ಬ್ಲಾಕಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ 3 ಸರ್ತಿ ನೋಡಿ, ಅಲ್ಲಿ 3 ಟೈಮ್ಸ್ ಮಾಡ್ಕೊಳ್ಳಿ, ಇಲ್ಲಿ ಕೂಡ 3 ಟೈಮ್ಸ್ ಸಿಂಗಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಬ್ಲಾಕಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ. ಒಟ್ಟು 5 ಸತಿ ಮಾಡ್ತೀನಿ. ಆರ್ಚ್ ಪಕ್ಕ ಇರೋ ಬ್ಲಾಕಲ್ಲಿ 3 ಟೈಮ್ಸ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಕಲ್ಲಿ 2 ಟೈಮ್ಸ್ ಮಾಡಿ ಈ 5 ಚೈನ್ ಮಾಡಿ ನೋಡಿ, ನೆಕ್ಸ್ಟ್ ಬ್ಲಾಕಲ್ಲಿ ಲಾಕ್ ಮಾಡಿಕೊಂಡು ಅಗೇನ್ 2 ಸಿಂಗಲ್ ಕ್ರೋಶಸ್ನ ಮಾಡ್ಕೊಳ್ಳೋಣ. 2 ಸಿಂಗಲ್ ಕ್ರೋಶೆ ಆಯ್ತಲ್ವ, ನೆಕ್ಸ್ಟ್ 3 ಸಿಂಗಲ್ ಕ್ರೋಶೆ. 7 ಚೈನ್ ಪಕ್ಕ ಇರೋ ಬ್ಲಾಕ್ಗೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲ ರೈಟ್ ಸೈಡು ಅಷ್ಟೇ, ಲೆಫ್ಟ್ ಸೈಡು ಅಷ್ಟೇ. ಅಲ್ಲಿಂದ ಡೈರೆಕ್ಟಾಗಿ ಕಂಬನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ 7 ಚೈನ್ ಗ್ಯಾಪಲ್ಲಿ ಕಂಬನ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಈ ಸಿಂಗಲ್ ಕ್ರೋಶೆ ಸೊ ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು 4 ಟೈಮ್ಸ್ ತೊಗೊಂಡೆ ಅಲ್ವಾ, ನೀವು 3 ಟೈಮ್ಸ್ ತೊಗೊಂಡ್ರು ಕನ್ಫ್ಯೂಸ್ ಆಗೋಲ್ಲ. ಬಟ್ ಕಂಜೆಸ್ಟ್ ಆಗುತ್ತೆ ಫ್ರೆಂಡ್ಸ್, ಹತ್ರ ಬರುತ್ತೆ. ಕುಚ್ಚು ಆರ್ಚು
ಅದಕ್ಕೊಂದು 2 ಸಿಂಗಲ್ ಕ್ರೋಶೆ ಅಷ್ಟು ಗ್ಯಾಪ್ ಇದ್ದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು 4 ಬ್ಲಾಕ್ಸ್ನ ತೊಗೊಂಡಿದ್ದೀನಿ. 1 7 ಚೈನಿಂದ ಇನ್ನೊಂದು 7 ಚೈನ್ಗೆ 4 ಬ್ಲಾಕ್ಸ್ ನೋಡಿ. 5 ಚೈನ್ ಆ ಸೈಡ್ ಈ ಸೈಡ್ 2 ಸಿಂಗಲ್ ಕ್ರೋಶೆಸ್ಸು, ಆರ್ಚ್ ಆ ಸೈಡ್ ಈ ಸೈಡು 3 ಸಿಂಗಲ್ ಕ್ರೋಶೆಸ್ಸು, ಅಷ್ಟೇ ಡಿಫ್ರೆನ್ಸು. ಸೊ ಕನ್ಫ್ಯೂಸ್ ಆಗೋದಿಲ್ಲ. ಆದಷ್ಟು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಒಂದು ಆರ್ಚಿಂದ ಒಂದು ಆರ್ಚಿಗೆ ಗ್ಯಾಪ್ ಬಂದರೆ ನಿಮಗೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಸೊ ಈ ರೀತಿ 14 ಕಂಬ ಹಾಕಿ ನೆಕ್ಸ್ಟ್ 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲಾಕಲ್ಲಿ 2 ಸಿಂಗಲ್ ಕ್ರೋಶೆಸ್ ಮಾಡಿದ್ದೀನಿ, 5 ಚೈನ್ ಹಾಕಿದ್ದೀನಿ, ಮತ್ತು 2 ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ, ಆರ್ಚ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಆ 5 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನ ಕಟ್ಕೊಳ್ಳೋದು. ಸೊ ಅದಕ್ಕೋಸ್ಕರ 5 ಚೈನ್ ಗ್ಯಾಪು ಕುಚ್ಚು ಕಟ್ಟೋಕ್ಕೆ ನಾವು ಪ್ಲೇಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ಪು ನಾನಿಲ್ಲಿ ಕಾಂಟ್ರಾಸ್ಟ್ ತೊಗೊಂಡಿಲ್ಲ, ಲೈಟ್ ಟು ಡಾರ್ಕ್ ಕಲರ್ಸ್ ಗ್ರೀನೆಲ್ಲ ತೊಗೊಂಡಿದ್ದೀನಿ. ಸೊ ನೀವು ನೋಡ್ಬೋದು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಸ್ಟೆಪ್ ಅಂತೂ ಸಕ್ಕತ್ತಾಗಿ ಬರುತ್ತೆ. ಆ್ಯಕ್ಚುಲಿ ಲಾಸ್ಟ್ ಸ್ಟೆಪ್ಪೇ ಹೈಲೈಟು ಫ್ರೆಂಡ್ಸ್. ಇಷ್ಟೇ ಡಿಸೈನ್ಗೂ ನಾವು ಕುಚ್ಚು ಕಟ್ಕೋಬೋದು ಹತ್ರ ಹಾಕ್ಕೊಂಡು. ಇವಾಗೇನು ಪ್ರೀವಿಯಸ್ ಸ್ಟೆಪ್ ಮಾಡಿದ್ವಿ ಅಷ್ಟು ಡಿಸೈನ್ಗೆ. ಸೊ ಇನ್ನೊಂದಷ್ಟು ಅಂದರೆ ಬೀಡನ್ನ ಆ್ಯಡ್ ಮಾಡ್ಕೋಬೋದು, ಕುಚ್ಚು ಹತ್ರ ಆರ್ಚ್ ಹತ್ರನೂ ಮಾಡ್ಕೋಬೋದು. ಇವನ್ ನಿಮಗೆ ಬ್ರೈಡಲ್ ಬೇಕಂದರೆ ಈ ರೀತಿ ಗ್ರ್ಯಾಂಡಾಗಿ ಹಾಕ್ಕೋಬೋದು. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ, 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿ ಪಕ್ಕದಲ್ಲಿ ಇನ್ನೂ 1 ಟೈಮ್ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಇರೋ ಕಡೆ 5 ಚೈನೇ ಸಿಂಗಲ್ ಕ್ರೋಶೆ, 5 ಚೈನೇ ಹಾಕ್ಕೊಂಡು ಆ ಸಿಂಗಲ್ ಕ್ರೋಶೆ ಇರೋ ಪ್ಲೇಸಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಸಿಂಗಲ್ ಕ್ರೋಶೆ 1 ಟೈಮ್, ಇನ್ನೂ 1 ಟೈಮ್ ಮಾಡ್ಕೊಳ್ಳೋಣ. 5 ಚೈನ್ ಪಕ್ಕ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಆ ಸೈಡ್ 2 ಸತಿ ಮಾಡಿದ್ದೀನಿ 5 ಚೈನ್, ಈ ಕಡೆ 2 ಟೈಮ್ಸ್ ಮಾಡಿದ್ದೀನಿ. ಅಲ್ಲಿಂದ ಡೈರೆಕ್ಟಾಗೆ ನೀಡಲ್ನ ಈ ರೀತಿ ಇಟ್ಕೊಂಡು ಫ್ರೆಂಡ್ಸ್ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಡೈರೆಕ್ಟಾಗಿ ಬೀಡನ್ನ ನೀಡಲ್ಗೆ ಹಾಕೋಣ. ನೀಡಲ್ಗೆ ಹಾಕಿಬಿಟ್ಟು ನೋಡಿ, ನೀಡಲ್ ಮೇಲೆ ಒಂದು ಸುತ್ತು ದಾರ ಸುತ್ತಕೊಂಡು ಈ ಕಂಬಗಳ ಮೇಲೆಲ್ಲ ಹೋಲ್ ಗ್ಯಾಪ್ಸ್ ಇರುತ್ತೆ ಅಲ್ವಾ, ನೀಟಾಗಿ ಕಾಣಿಸುತ್ತೆ ಹೋಲ್ಸು. ಫಸ್ಟು ಹೋಲ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕ್ತೀನಿ, ದಾರನ ತೊಗೊಂಡು ಬರ್ತೀನಿ. ಸೊ ಈ ರೀತಿ 2 ದಾರ, ಒಂದು ಬೀಡು, ಇನ್ನೊಂದು ದಾರ ಇರುತ್ತೆ. ಫಸ್ಟ್ 2 ದಾರ ಮಾಡ್ಕೊಳ್ಳೋಣ. ಒಂದು ದಾರನ ತೊಗೊಂಡು ಆ ಥ್ರೆಡ್ಡಿಗೆ ಈ ಬೀಡನ್ನ ಇನ್ಸರ್ಟ್ ಮಾಡಿ, ಮತ್ತು 2 ದಾರ ಇರುತ್ತೆ ನಮಗೆ ನೀಡಲ್ ಮೇಲೆ, ಆ 2 ದಾರನೂ 1 ಮಾಡ್ಕೋತೀನಿ. ಸೊ ನಮಗೆ ಡಬಲ್ ಕ್ರೋಶೆ ವಿತ್ ಬೀಡ್ ಆಗುತ್ತೆ. ಸೊ ಡಬಲ್ ಕ್ರೋಶೆಗೆ ವಿತ್ ಬೀಡ್ ಆದಮೇಲೆ 3 ಚೈನ್ಸ್ನ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಇಲ್ಲಿ ಬೀಡ್ ಏನಿದೆ, ಬೀಡ್ ಪಕ್ಕಕ್ಕೆ ಪ್ಲೇಸ್ ಇದೆ ಅಲ್ವ ಫ್ರೆಂಡ್ಸ್, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಬಂದು ಈ ರೀತಿ 2 ದಾರ ಸೇರಿ 1 ಮಾಡ್ಕೋತೀನಿ. ನೀವು ಬೀಡ್ ಕೆಳಗಡೆಗೆ ಹೋಗಬಾರ್ದು, ಬೀಡ್ ಮೇಲ್ಗಡೆ ಬರೋ ಥರ ಆ ಥ್ರೆಡ್ ಏನಿದೆ ಬೀಡ್ ಮೇಲೆ ಬರಬೇಕು. ಸೊ ಆವಾಗ ನಾವು ಲಾಕ್ ಮಾಡಿ ಟೈಟ್ ಮಾಡಿದ್ರೆ ನಮಗೆ ಡಬಲ್ ಕ್ರೋಶೆ ವಿತ್ ಬೀಡು ಪಿಕಾಟ್ 3 ಆಗುತ್ತೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳ್ದೆಲ್ಲ ಟ್ರಿಪಲ್ ಕ್ರೋಶೆ ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿ ನೀಡಲ್ನ ಇಟ್ಕೊಂಡು ಬೀಡನ್ನ ಈ ಥರ ಇನ್ಸರ್ಟ್ ಮಾಡಿ ನೋಡಿ, ಬೀಡ್ ಮೇಲೆ ನೀಡಲ್ನ ಒಂದು ಸುತ್ತು ಸುತ್ಕೋಬೇಕು. ಒಂದು ಸುತ್ತು ಸುತ್ತಕೊಂಡು ಈ ಹೋಲ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಸೊ ಈ ರೀತಿ ಇರುತ್ತೆ ಥ್ರೆಡ್ಸು. 2 ದಾರ ಫಸ್ಟ್ ಬೀಡ್ ಮೇಲೆ 2 ದಾರ ಇದೆ ಅಲ್ವಾ ನೀಡಲ್ ಮೇಲೆ, ಬೀಡ್ ಮೇಲ್ಗಡೆ. ಸೊ 2 ದಾರ 1 ಮಾಡಿಕೊಂಡು ಆ ಬಂದಿರೋ ದಾರಕ್ಕೆ ಈ ಬೀಡನ್ನ ಇನ್ಸರ್ಟ್ ಮಾಡೋಣ. ಆ ಬೀಡ್ ಒಳಗಡೆ ಥ್ರೆಡ್ನ ಪಾಸ್ ಮಾಡ್ಕೊಬಂದು ಈ 2 ದಾರನೂ ಸೇರಿ 1 ಮಾಡ್ಕೋತೀನಿ. ಮತ್ತು ಅಲ್ಲಿಂದ 3 ಚೈನ್ ಮಾಡ್ಕೊಳ್ಳೋಣ. ಅಲ್ಲಿಂದ 3 ಚೈನ್ಸ್ ಮಾಡಿಕೊಂಡು ಈ 2 ಕಂಬ ಏನಿದೆ ಇವಾಗ ಹಾಕಿರೋದು, ಸೊ ಅದ್ರ ಸೆಂಟರಲ್ಲಿ ನೀಡಲ್ನ ಹಾಕೋಣ. ಹಾಕಿಬಿಟ್ಟು ದಾರನ ತೊಗೊಂಡು ಬಂದು ಬೀಡ್ ಮೇಲೆ ಆ ಥ್ರೆಡ್ ಕುತ್ಕೋಬೇಕು ನಮಗೆ ಕ್ಲೀನಾಗೆ. ಸೊ ಅವಾಗ ನಾವು 2 ದಾರ ಸೇರಿ ಲಾಕ್ ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶೆ ಪಿಕಾಟ್ಗೆ ಬೀಡ್ ಬಂದಿರೋ ಥರ ಈ ಥರ ಮಾಡೋದ್ರಿಂದ ಫ್ರೆಂಡ್ಸ್ ನಿಮಗೆ ಬೀಡು ಜರುಗೋದಿಲ್ಲ, ತುಂಬ ಸ್ಟಿಫಾಗಿ ಯು ಶೇಪಲ್ಲಿ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಪಿಕಾಟು ಚೆನ್ನಾಗಿರುತ್ತೆ ನೋಡಿ. ಬೀಡ್ ಮೇಲೇ ನಮಗೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಅದು ಸ್ವಲ್ಪ ಕೆಳಗಡೆ ಬಂದುಬಿಡುತ್ತೆ ಲೂಸಾಗಿಬಿಟ್ರೆ. ಸೊ ಹುಷಾರಾಗಿ ನೀಟಾಗಿ ಹಾಕ್ಕೊಳ್ಳಿ, ಕಷ್ಟ ಇಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಹಾಕೋಬೋದು. ಸೊ ನಾವು ಥ್ರೆಡ್ಡಿಗೆ ಬೀಡ್ಸ್ನ ಪೋಣಿಸ್ಕೊಂಡು ಹಾಕೋತೀವಿ, ಅದು ಸೇಮ್ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್, ಇದು ಸೇಮ್ ಟೈಮ್ ತೊಗೊಳುತ್ತೆ. ಸೊ ನಾವೇನು ಒಂದು ಕಂಬ ಒಂದು ಬೀಡ್ ಹಾಕ್ತೀವಲ್ಲ ಅದೇ ಥರ ಪ್ರತಿ ಬೀಡ್ ಹಾಕಬೇಕಂದ್ರೂ ನಾವು ನೀಡಲ್ನ ತೆಗೆದು ಬೀಡನ್ನ ತೆಗೆದುಕೊಂಡು ಅಟ್ಯಾಚ್ ಮಾಡ್ತೀವಿ. ಇದು ಅಷ್ಟೇ, ನೀಡಲ್ನ ಹಾಗೆ ಇಡ್ತೀವಿ, ಕೈಯಲ್ಲಿ ಬೀಡನ್ನ ಅಟ್ಯಾಚ್ ಮಾಡ್ಕೋತೀವಿ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಮಾಡಿಕೊಂಡು ಆ ಬಂದಿರೋ ಥ್ರೆಡ್ಡಿಗೆ ಬೀಡನ್ನ ಪಾಸ್ ಮಾಡಿ ಈ ಥರ
ಮಿಕ್ಕಿರೋ 2 ಥ್ರೆಡ್ಡಿಗೆ 1 ಮಾಡ್ಕೊಳ್ಳೋಣ. ಸೊ ಈ ರೀತಿ ಡಬಲ್ ಕ್ರೋಶೆಗೆ ಬೀಡ್ನೂ ಅಟ್ಯಾಚ್ ಆಗುತ್ತೆ ಮತ್ತು ಈ ರೀತಿ 3 ಚೈನ್ ಹಾಕಿ ಪಿಕಾಟ್ ಕೂಡ ಮಾಡ್ಕೋಬೇಕು. ನೋಡಿ ತುಂಬ ಸ್ಟಿಫ್ನೆಸ್ ಆಗಿ ಸಖತ್ತಾಗಿ ಬರುತ್ತೆ ಡಿಸೈನು, ಬಟ್ ಸ್ಟಿಫ್ನೆಸ್ ತುಂಬ ಕೊಡುತ್ತೆ ಫ್ರೆಂಡ್ಸ್. ಬ್ರಾಡಾಗಿ ಚೆನ್ನಾಗಿ ಬರುತ್ತೆ. ಇನ್ನೂ ಬ್ರಾಡ್ನೆಸ್ ಬೇಕು, ಇನ್ನೂ ಗ್ರ್ಯಾಂಡಾಗಿ ಬೇಕು ನಮಗೆ ಅಂದರೆ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. ಒಂದು ಸ್ಟೋನ್ ಚೈನ್ ಕೂಡ ಇದಕ್ಕೆ ಸ್ಟಿಕ್ ಮಾಡಿಕೊಂಡ್ರೆ ಇನ್ನೂ ಗ್ರ್ಯಾಂಡ್ ಅನಿಸುತ್ತೆ ನಿಮಗೆ. ಪ್ರತಿ ಹೋಲ್ ಗ್ಯಾಪಲ್ಲೂ ಈ ರೀತಿ ಮಾಡ್ಕೋಬೇಕು. ನೋಡಿ ಬೀಡ್ ಮೇಲೆ ಥ್ರೆಡ್ಡು ಕೆಳಗಡೆ ಹೋಗ್ಬಿಟ್ರೆ ವಾಪಸ್ ಬಿಚ್ಚಿಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಅದು ಬೀಡ್ ಮೇಲೇ ಆ ಬೋಯೆ ಇರಬೇಕು. ಆ ಥರ ನೀವು ಮಾಡಿಕೊಂಡು ಈ ರೀತಿ ಡಬಲ್ ಕ್ರೋಶೆಗೆ ಬೀಡು ಆಗುತ್ತೆ, 3 ಚೈನ್ ಹಾಕಿ ಕಂಬನ್ನು ಮಾಡ್ಕೋಬೇಕು. ಸೊ ಈ ರೀತಿ ಪಿಕಾಟ್ ಆಗುತ್ತೆ ನಮಗೆ. ಪಿಕಾಟ್ ವಿತ್ ಬೀಡು. ಬೀಡಂತೂ ತುಂಬ ಒಂದು ಚೂರು ಜರುಗಲ್ಲ ಫ್ರೆಂಡ್ಸ್, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನೀವು ಇನ್ ಕೇಸ್ ಆ ಕಡೆ ಈ ಕಡೆ ಹೋದರೂ ನೀವು ಒಂದು ಸರಿ ಮಾಡಿದ್ರೆ ಅದು ಹಾಗೆ ಇರುತ್ತೆ. ನೋಡಿ ಇಲ್ಲಿ 3 ಚೈನ್ ಆದಮೇಲೆ ಇರೋ ಸಿಂಗಲ್ ಕ್ರೋಶೆಗೆ ನಾನು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು 5 ಚೈನ್ ಆ ಸೈಡ್ ಈ ಸೈಡು 2 ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ಲ, ಸೊ ಆ ಸಿಂಗಲ್ ಕ್ರೋಶೆಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಗೇನ್ 5 ಚೈನ್ ಹಾಕಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಸ್ ಇರುತ್ತೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ 5 ಚೈನ್ ಆದ ತಕ್ಷಣ 2 ಸಿಂಗಲ್ ಕ್ರೋಶೆ ಇರುತ್ತಲ್ಲ ಫ್ರೆಂಡ್ಸ್, 2ಕ್ಕೆ 2 ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಸೊ ನೋಡಿ ಆ ಸೈಡ್ ಈ ಸೈಡ್ 2 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ನೋಡಿ ಜರುಗೋದಿಲ್ಲ, ಬೀಡ್ಸ್ ಒಂಚೂರು ಜರುಗಿಸಿದ್ರು ಪುಷ್ ಮಾಡಿದ್ರು ಅದು ಜರುಗೋದಿಲ್ಲ ಫ್ರೆಂಡ್ಸ್, ಅಲ್ಲಾಡೋದಿಲ್ಲ. ಯಾವ ರೀತಿ ಹಾಕಿರ್ತೀವೋ ಅದೇ ರೀತಿ ಇರುತ್ತೆ. ಈ ಥರ ಯು ಶೇಪಾಗಿ ತುಂಬ ನೀಟಾಗಿ ಬರುತ್ತೆ. ಮೇಲ್ಗಡೆ ಪಿಕಾಟ್ಸು ಅಷ್ಟೇ ನೀಟಾಗಿ ಬರುತ್ತೆ. ನೀವು ನೋಡ್ಬೋದು ಫೆದರ್ ಟೈಪು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡಿಸೈನು ಹಾಕ್ತಾ ಹೋದರೆ ನಿಮಗೆ ಇಷ್ಟ ಆಗುತ್ತೆ. ಈವನ್ ಬೇಸು ಹೆವಿ ಆಯಿತು ಅಂದರೆ ಬೇಸ್ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನೀವು ಆ ಸ್ಯಾರಿಗೆ ಚೈನ್ಸ್ ಹಾಕ್ಕೊಂಡು ಹೋಗ್ಬೋದು, ಬೇಸ್ ಲೈನ್ ಹಾಕ್ಕೊಂಡು ಹೋಗ್ಬೋದು. ಸೊ ಈ ರೀತಿ ನೋಡಿ ಅಲ್ಲಿ ಸಿಂಗಲ್ ಕ್ರೋಶೆ 2 ಆಗಿದ ತಕ್ಷಣ ಅಲ್ಲಿಂದನೇ ಡೈರೆಕ್ಟಾಗೆ ನೀಡಲ್ಗೆ ಬೀಡನ್ನ ಹಾಕ್ಕೊಂಡು ಸೊ ಕಂಬನ ಸ್ಟಾರ್ಟ್ ಮಾಡಿದ್ದೀನಿ. ಕಂಬನ ಮಾಡಿಕೊಂಡು ಪಿಕಾಟ್ ಮಾಡ್ಕೋತೀನಿ. ನೋಡಿ ಪಿಕಾಟ್ ಮಾಡಿಕೊಂಡು ಮತ್ತು ಬೀಡನ್ನ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಮಾಡಿ ಸೆಕೆಂಡ್ ಹೋಲ್ ಗ್ಯಾಪ್ಗೆ ಸೊ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಟೈಮ್ ಮಾಡ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿ 2 ದಾರ 1 ಟೈಮ್ ಮತ್ತು 3 ಚೈನ್ ಹಾಕಿ ಪಿಕಾಟ್ ಹಾಕ್ಕೋತೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ನಾನು ಹೇಳ್ದೆಲ್ಲ ಡಬಲ್ ಕ್ರೋಶೆ ಆದರೂ ಯೂಸ್ ಮಾಡಿ, ಇಲ್ಲ ಟ್ರಿಪಲ್ ಕ್ರೋಶೆ ಕೂಡ ಹಾಕ್ಕೊಳ್ಳಿ. ಬೇಸ್ ಇದ್ರದ್ದು ನೆಕ್ಸ್ಟ್ ಫಸ್ಟ್ ಆರ್ಚು ಕೂಡ ನೀವು ಟ್ರಿಪಲ್ ಕ್ರೋಶೆ ಕೂಡ ಯೂಸ್ ಮಾಡ್ಕೋಬೋದು. ಇಷ್ಟು ಬ್ರಾಡಾಗಿ ನೀಟಾಗಿ ಬರುತ್ತೆ. ಜಸ್ಟ್ ಆ ಗ್ಯಾಪ್ ಸಿಗಲಿ, ಕಂಜೆಸ್ಟ್ ಆಗಬಾರ್ದು ಕುಚ್ಚಿಗೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನು 5 ಚೈನ್ಗೆ 3 ಟೈಮ್ಸ್ ಮಾಡ್ಕೊಂಬಿಟ್ಟಿದ್ರೆ ಹತ್ರ ಬಂದು ಇನ್ನೂ ಸ್ವಲ್ಪ ಜಾಸ್ತಿ ಕಂಜೆಸ್ಟ್ ಆಗಿಬಿಡೋದು. ಆ ಥರದ್ದು ತೋರಿಸಿದ್ದೀನಿ ಫ್ರೆಂಡ್ಸ್. ಸೊ 5 ಚೈನ್ ಹಾಕಿ ನಾನು ಡಬಲ್ ಆರ್ಚ್ ಮಾಡಿರೋದು ತೋರಿಸಿದ್ದೀನಿ ನಿಮಗೆ. ಸೊ ತುಂಬ ಹತ್ರ ಬಂದು ಕಂಜೆಸ್ಟ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. 4 ಬ್ಲಾಕ್ಸ್ನ 5 ಚೈನ್ ಹಾಕ್ಕೊಂಡ್ರೆ ನಮ್ಗೆ ಈಸಿಯಾಗಿ ಕುಚ್ಚು ಕಟ್ಕೋಬೋದು, ಕಂಜೆಸ್ಟು ಆಗೋಲ್ಲ, ನೀಟಾಗಿ ಬ್ರಾಡಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಒಂದು ಸೈಡ್ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇದು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. 137 ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ. ಸೊ ಆರ್ಚ್ ಎಷ್ಟಿದೆ ಅಷ್ಟೇ ಕುಚ್ಚು ಕಟ್ಟಿದ್ದೀನಿ. ಬೇಕಂದರೆ ನೀವು ಇನ್ನೂ ಲೆಂತಿಯಾಗಿ ತೊಗೋಬೋದು, ಇಲ್ಲ ಲಾಲಿಪಾಪ್ ಟೈಪು ಒಂದು ಬೀಡನ್ನ ಇಟ್ಬಿಟ್ಟು ಇನ್ನೊಂದು ಅಗೇನ್ ಕುಚ್ಚನ್ನ ಕಟ್ಬೋದು. ಅದು ಕೂಡ ಸೂಟ್ ಆಗುತ್ತೆ ಈ ಡಿಸೈನ್ಗೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಬೇಸ್ ಲೈನು ಹೈಲೈಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಕೆಳಗಡೆ ಆರ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ಅಂತಲೇ ಹಾಕ್ಕೋಬೋದು. ಇದಕ್ಕೆ ಸ್ಟೋನ್ ಚೈನ್ ಕೂಡ ನೀವು ಸ್ಟಿಕ್ ಮಾಡ್ಬೋದು ಫ್ರೆಂಡ್ಸ್. ಬೇಕಂದರೆ ಇದಕ್ಕೆ ಪ್ರೈಸ್ ಬಂದು 900-950 ಅರೌಂಡ್ ಚಾರ್ಜ್ ಮಾಡ್ತಾರೆ. ಇನ್ನೂ ಜಾಸ್ತಿ ಮಾಡೋರು ಇರ್ತಾರೆ. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಅವರ ಟೈಮಿಂಗು ಫಿನಿಶಿಂಗ್ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಸಾರಿಗೆ ಹಾಕಿದ್ರೆ ಇನ್ನೂ ಔಟ್ಪುಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು. ಈಗಲೂ ತುಂಬ ಚೆನ್ನಾಗಿದೆ, ಡೈರೆಕ್ಟಾಗಂತೂ ಸಕ್ಕತ್ತಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಗ್ರ್ಯಾಂಡ್ ಬ್ರೈಡಲ್ ಡಿಸೈನು ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.